ನಮಸ್ಕಾರ ವೀಕ್ಷಕರೇ, ಟಾರ್ಗೆಟ್ ಟಿವಿಗೆ ಸ್ವಾಗತ. ಇದು ಬೇಸಿಗೆ ಕಾಲ. ಬಹಳಷ್ಟು ಜನ ತಂಪು ಪಾನೀಯವನ್ನ ಕುಡಿಯೋದಕ್ಕೆ ಇಷ್ಟಪಡ್ತಾರೆ. ಇನ್ನು ಕೆಲವರು ಮನೆಯಲ್ಲಿರೋ ಫ್ರಿಡ್ಜ್ ನಲ್ಲೇ ನೀರನ್ನ ಕೋಲ್ಡ್ ಮಾಡಿ ದಿನಪೂರ್ತಿ ಅದನ್ನೇ ಕುಡಿತಾರೆ. ಆದ್ರೆ ಇದು ಆರೋಗ್ಯಕ್ಕೆ ಎಷ್ಟು ಡೇಂಜರ್ ಗೊತ್ತಾ? ಕೋಲ್ಡ್ ವಾಟರ್ ಯಾರಿಗೆಲ್ಲ ಒಳ್ಳೇದಲ್ಲ, ಇದರಿಂದ ಏನೆಲ್ಲ ಅಪಾಯ ಆಗುತ್ತೆ ಅನ್ನೋದನ್ನ ಈ ವಿಡಿಯೋದಲ್ಲಿ ತಿಳಿಸ್ತೀವಿ, ಬನ್ನಿ. ತಜ್ಞರು ಏನ್ ಹೇಳ್ತಾರೆ? ತಜ್ಞರ ಪ್ರಕಾರ ತುಂಬಾ ತಂಪಾದ ನೀರು ಅಥವಾ ತಣ್ಣೀರು ಕುಡಿಯೋದ್ರಿಂದ ಜೀರ್ಣಕ್ರಿಯೆಯ ಮೇಲೆ ಪರಿಣಾಮ ಬೀರುತ್ತೆ. ಇದರಿಂದ ಆಹಾರ ಸರಿಯಾಗಿ ಜೀರ್ಣವಾಗದೆ ಹೊಟ್ಟೆ ಭಾರ ಆಗುವುದು ಅಥವಾ ಗ್ಯಾಸ್ಟ್ರಿಕ್ ಸಮಸ್ಯೆಗಳು ಕಂಡುಬರುವುದು, ಜೊತೆಗೆ ತಣ್ಣೀರಿನಿಂದ ಗಂಟಲಿನಲ್ಲಿ ಕೆರೆತ ಅಥವಾ ಶೀತಕ್ಕೆ ಕಾರಣವಾಗುತ್ತೆ. ಅದರಲ್ಲಿಯೂ ಬೇಸಿಗೆಯಲ್ಲಿ ದೇಹ ಬಿಸಿಯಾಗಿರೋದ್ರಿಂದ ಒಮ್ಮೆಲೆ ತಣ್ಣೀರು ಕುಡಿದಾಗ ದೇಹದ ತಾಪಮಾನದಲ್ಲಿ ಏಕಾಏಕಿ ಬದಲಾವಣೆಯಾಗುತ್ತೆ. ಕೆಲವರಿಗೆ ತಲೆನೋವು ಅಥವಾ ಸುಸ್ತು ಕಾಣಿಸಿಕೊಳ್ಳುತ್ತೆ. ಮಾತ್ರವಲ್ಲ, ಇದು ರಕ್ತ ಸಂಚಾರದ ಮೇಲೂ ಕೂಡ ಪರಿಣಾಮವನ್ನ ಬೀರುತ್ತೆ. ನಿರಂತರವಾಗಿ ತಣ್ಣೀರು ಕುಡಿಯುವ ಅಭ್ಯಾಸ ದೇಹದ ಸಹಜ ಪ್ರಕ್ರಿಯೆಗಳನ್ನ ನಿಧಾನಗೊಳಿಸುತ್ತೆ. ತಂಪಾದ ನೀರು ಯಾರಿಗೆ ಒಳ್ಳೆಯದಲ್ಲ? ಜೀರ್ಣಕ್ರಿಯೆ ಸರಿಯಾಗಿ ಆಗದವರು ತಣ್ಣೀರ್ನ ಕುಡಿಯೋದಕ್ಕೆ ಹೋಗ್ಬೇಡಿ. ಅದರಲ್ಲೂ ಕೂಡ ಕೋಲ್ಡ್ ವಾಟರ್ ಮುಟ್ಟೋದಕ್ಕೆ ಹೋಗ್ಬೇಡಿ. ಗಂಟಲು ಅಥವಾ ಸೈನಸ್ ಸಮಸ್ಯೆ ಇರುವವರು ಕೋಲ್ಡ್ ವಾಟರ್ ಕುಡಿದರೆ ಡೇಂಜರ್. ಆಗಾಗ ಶೀತ ಆಗ್ತಾ ಇದ್ರೆ ನೀವು ತಂಪಾದ ನೀರಿನಿಂದ ದೂರ ಇರೋದು ಉತ್ತಮ. ಸಣ್ಣ ಮಕ್ಕಳು ಮತ್ತು ವೃದ್ಧರಿಗೆ ತಣ್ಣೀರು ಒಳ್ಳೆಯದಲ್ಲ. ಹೃದಯ ಅಥವಾ ರಕ್ತದ ಒತ್ತಡ ಸಮಸ್ಯೆ ಇರುವವರು ವಿಶೇಷವಾಗಿ ಜಾಗೃತಿಯನ್ನ ವಹಿಸಬೇಕು. ಹೀಗಾಗಿ ವೀಕ್ಷಕರೇ, ತುಂಬಾ ಐಸ್ ಅಥವಾ ಅತಿಯಾಗಿ ತಂಪಾಗಿರುವ ನೀರನ್ನ ಕುಡಿಯುವ ಅಭ್ಯಾಸವನ್ನ ಬಿಟ್ಟು ಬಿಡಿ. ಬಿಸಿಲಿನಿಂದ ಬಂದ ನಂತರ ತಕ್ಷಣವೇ ನೀರನ್ನ ಕುಡಿಯದೆ ಕೆಲವು ನಿಮಿಷಗಳು ವಿಶ್ರಾಂತಿ ತೆಗೆದುಕೊಂಡು ಆ ನಂತರ ನೀರು ಕುಡಿಯಿರಿ. ದಿನವಿಡೀ ನೀರನ್ನ ಸ್ವಲ್ಪ ಸ್ವಲ್ಪನೇ ಕುಡಿಯಿರಿ. ಈ ರೀತಿಯ ಮತ್ತಷ್ಟು ವಿಡಿಯೋಗಾಗಿ ನೋಡ್ತಾ ಇರಿ ಟಾರ್ಗೆಟ್ ಟಿವಿ. ರೀತಿಯ ಮತ್ತಷ್ಟು ವಿಡಿಯೋಗಾಗಿ ನೋಡ್ತಾ ಇರಿ ಟಾರ್ಗೆಟ್ ಟಿವಿ.